ಇವತ್ತಿನ ವಿಡಿಯೋದಲ್ಲಿ ಫ್ರೇಸ್ ಮ್ಯಾಚ್ ಕೀವರ್ಡ್ಸ್ ಗೂಗಲ್ ಆಡ್ಸ್ ಅಲ್ಲಿ ಅಂದ್ರೆ ಏನಂತ ಈ ವಿಡಿಯೋದಲ್ಲಿ ಇನ್ ಡೀಟೇಲ್ ಆಗಿ ತಿಳ್ಕೊಳ್ಳೋಣ. ವಿಡಿಯೋ ಸ್ಟಾರ್ಟ್ ಮಾಡೋಕೆ ಮುಂಚೆ ನಮಸ್ಕಾರ ಸ್ನೇಹಿತರೆ, ನಾನು ನಿಮ್ಮ ತೇಜಸ್ ಮಾತಾಡ್ತಿರೋದು. ನೀವು ನೋಡ್ತಾ ಇರೋ ಮಾರ್ಕೆಟಿಂಗ್ ಮನೆ ಯೂಟ್ಯೂಬ್ ಚಾನಲ್. ಅಕಸ್ಮಾತ್ ಈ ಚಾನಲ್ ಫಸ್ಟ್ ಟೈಮ್ ಬರ್ತೀರಿ, ದಯವಿಟ್ಟು ಕೆಳಗಡೆ ಸಬ್ಸ್ಕ್ರೈಬ್ ಬಟನ್ ಒತ್ತಿ ಅಂಡ್ ಪಕ್ಕದಲ್ಲಿರೋ ಬೆಲ್ ಬಟನ್ ಐಕಾನ್ ಒತ್ತೋದು ಕೂಡ ಮರಿಬೇಡಿ. ಓಕೆನಾ? ಸೊ ದಟ್ ಎವ್ರಿ ಟೈಮ್ ವಿಡಿಯೋ ರಿಲೀಸ್ ಆದಾಗ ನಿಮ್ಗೊಂದು ನೋಟಿಫಿಕೇಶನ್ ಬರುತ್ತೆ. ಆ ನೋಟಿಫಿಕೇಶನ್ ನೋಡಿದಾಗ ನಿಮ್ಗೆ ವಿಡಿಯೋ ಬೇಗ ತಲುಪುತ್ತೆ. ಸೊ ದಟ್ ನೀವು ವಿಡಿಯೋ ನೋಡಿದಾಗ ಈ ವಿಡಿಯೋ ಜಾಸ್ತಿ ರೀಚ್ ಆಗುತ್ತೆ. ಅಂಡ್ ಆಲ್ಸೋ ಮೋಸ್ಟ್ ಇಂಪಾರ್ಟೆಂಟ್, ಈ ವಿಡಿಯೋ ಸ್ಟಾರ್ಟಿಂಗ್ ಅಲ್ಲೇ ಒಂದು ಲೈಕ್ ಕೊಡೋದು ಮರಿಬೇಡಿ ಫ್ರೆಂಡ್ಸ್. ಸೊ ಈ ವಿಡಿಯೋ ಜಾಸ್ತಿ ಜನ ರೀಚ್ ಆಗುತ್ತೆ, ಜಾಸ್ತಿ ಜನಕ್ಕೆ ಈ ನಾಲೆಜ್ ಕೂಡ ಶೇರ್ ಆಗುತ್ತೆ ಅಂಡ್ ಅವ್ರ ಕರಿಯರ್ ಕೂಡ ತುಂಬಾ ಫ್ಲರಿಶ್ ಆಗುತ್ತೆ. ಸೊ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ ಅಂಡ್ ನಿಮ್ಮ ಫ್ರೆಂಡ್ ಜೊತೆ. ಅಂಡ್ ಆಲ್ಸೋ ಮೋಸ್ಟ್ ಇಂಪಾರ್ಟೆಂಟ್, ಡಿಸ್ಕ್ರಿಪ್ಷನ್ ಅಲ್ಲಿ ವಾಟ್ಸ್ಆಪ್ ಚಾನಲ್ಗೆ ಒಂದು ಲಿಂಕ್ ಕೊಟ್ಟಿರ್ತೀನಿ. ದಯವಿಟ್ಟು ಕಮ್ಯುನಿಟಿ ಜಾಯ್ನ್ ಆಗಿ. ಅಲ್ಲಿ ನಾನು ಡಿಜಿಟಲ್ ಮಾರ್ಕೆಟಿಂಗ್ ರಿಲೇಟೆಡ್ ಏನೇ ಕಂಟೆಂಟ್ ಇದ್ರು, ಅಪ್ಡೇಟ್ಸ್ ಇದ್ರು ಅಲ್ಲಿ ನಾನು ಅಪ್ಡೇಟ್ ಮಾಡ್ತಾ ಇದ್ದೀನಿ. ರೈಟ್? ಸೊ ದಟ್ ನೀವು ಡಿಜಿಟಲ್ ಮಾರ್ಕೆಟಿಂಗ್ ಇಂಡಸ್ಟ್ರಿಲಿ ಏನೇನು ಟ್ರೆಂಡ್ ನಡೀತಿದೆ ಅಪ್ ಟು ಡೇಟ್ ಆಗಿರ್ತೀರಾ. ಸೊ ಪ್ಲೀಸ್ ದಯವಿಟ್ಟು ಜಾಯ್ನ್ ಆಗಿ ಮರಿಬೇಡಿ. ಅಂಡ್ ನಾನು ಬರುವಂಥ ದಿನದಲ್ಲಿ ಗೂಗಲ್ ಆಡ್ಸ್ ಕೋರ್ಸ್ ಫಾರ್ ಬಿಗಿನರ್ಸ್ ಅನ್ನೋದನ್ನ ಒಂದು ಕೋರ್ಸ್ ಸದ್ಯದಲ್ಲೇ ಲಾಂಚ್ ಮಾಡ್ತೀನಿ. ನಾನು ಈ ವಿಡಿಯೋ ಲಾಸ್ಟ್ ಅದ್ರ ಬಗ್ಗೆ ಮಾತಾಡ್ತೀನಿ. ಓಕೆನಾ? ಸೊ ಜಾಸ್ತಿ ತಡ ಮಾಡಿದೆ, ಈ ವಿಡಿಯೋದಲ್ಲಿ ಫ್ರೇಸ್ ಮ್ಯಾಚ್ ಕೀವರ್ಡ್ಸ್ ಇನ್ ಗೂಗಲ್ ಆಡ್ಸ್ ಅಂದ್ರೆ ಏನಂತ ಇನ್ ಡೀಟೇಲ್ ಆಗಿ ಡಿಸ್ಕಸ್ ಮಾಡೋಣ. ಓಕೆ ಸ್ನೇಹಿತರೆ, ಈಗ ಫ್ರೇಸ್ ಮ್ಯಾಚ್ ಕೀವರ್ಡ್ ಡಿಸ್ಕಸ್ ಮಾಡೋಕ್ಕಿಂತ ಮುಂಚೆ ನಾನು ಬ್ರಾಡ್ ಮ್ಯಾಚ್ ಬಗ್ಗೆ ಡಿಸ್ಕಸ್ ಮಾಡಿದ್ದೆ. ಕೀವರ್ಡ್ ಮ್ಯಾಚ್ ಟೈಪ್ಸ್ ಅಂತ ನನ್ನ ಪ್ರೀವಿಯಸ್ ವಿಡಿಯೋ ಬ್ರಾಡ್ ಮ್ಯಾಚ್ ನೀವು ನೋಡಿಲ್ಲ ಅಂತ ದಯವಿಟ್ಟು ಆ ವಿಡಿಯೋ ಒಂದ್ಸತಿ ನೋಡಿ. ರೈಟ್? ಅಲ್ಲಿ ನಾನು ಬ್ರಾಡ್ ಮ್ಯಾಚ್ ಕೀವರ್ಡ್ ಏನಕ್ಕೆ ಯೂಸ್ ಮಾಡ್ತಾರೆ, ಅದರಿಂದ ಅಡ್ವಾಂಟೇಜ್ ಏನು, ಡಿಸ್ಅಡ್ವಾಂಟೇಜ್ ಏನು ಡಿಸ್ಕಸ್ ಮಾಡಿದೆ. ಫ್ರೇಸ್ ಮ್ಯಾಚ್ ಅಂದ್ರೆ ಏನು, ಫ್ರೇಸ್ ಮ್ಯಾಚ್ ಅಡ್ವಾಂಟೇಜ್ ಏನು, ಸ್ವಲ್ಪ ಡಿಸ್ಅಡ್ವಾಂಟೇಜ್ ಕೂಡ ಹೇಳ್ತೀನಿ. ಓಕೆನಾ? ಆಸ್ ಕಂಪೇರ್ ಟು ಬ್ರಾಡ್ ಮ್ಯಾಚ್ ಕಂಪೇರ್ ಮಾಡಿದ್ರೆ ಫ್ರೇಸ್ ಮ್ಯಾಚ್ ಸ್ವಲ್ಪ ನಮಗೆ ಬೆಟರ್ ರಿಸಲ್ಟ್ಸ್ ಕೊಡುತ್ತೆ. ಓಕೆನಾ? ಸೊ ಇಲ್ಲಿ ನಾವು ಪ್ರೀವಿಯಸ್ ವಿಡಿಯೋದಲ್ಲಿ ಬ್ರಾಡ್ ಮ್ಯಾಚ್ ಅಲ್ಲಿ ನಾವು ಕೀವರ್ಡ್ನ ನಾವು ಏನು ಸ್ಪೆಷಲ್ ಕ್ಯಾರೆಕ್ಟರ್ ಆಗ್ತಿರ್ಲಿಲ್ಲ. ರೈಟ್? ಫ್ರೇಸ್ ಮ್ಯಾಚ್ ಅಲ್ಲಿ ನಾವು ಸ್ಪೆಷಲ್ ಕ್ಯಾರೆಕ್ಟರ್ ಆಗ್ತೀವಿ, ಡಬಲ್ ಕೋಟ್ಸ್ ಆಗ್ತೀವಿ. ಇಲ್ಲಿ ನೋಡಿದ್ರೆ ನೀವು, ಇಲ್ಲಿ ಏನೋ ಡಬಲ್ ಕೋಟ್, ಇಲ್ಲಿ ಕೀವರ್ಡ್ ಇದೆ, ನಿಮ್ದು ಏನೇ ಒಂದು ಕೀವರ್ಡ್ ಇದ್ರು ಇದಕ್ಕೆ ನಾವು ಡಬಲ್ ಕೋಟ್ ಆಗ್ತಿದ್ವಿ. ಇದರ ಅರ್ಥ ಏನಂದ್ರೆ, ನಾವು ಗೂಗಲ್ಗೆ ಹೇಳ್ತಾ ಇದ್ವಿ ಫ್ರೇಸ್ ಮ್ಯಾಚ್ ಕೀವರ್ಡ್ನ ಅಪ್ಲೈ ಮಾಡಿ ಅಂತ. ಫಾರ್ ಎಕ್ಸಾಂಪಲ್ ಇಲ್ಲಿ ಇದೆ ನೋಡಿ, ಬೆಸ್ಟ್ ರೆಸಾರ್ಟ್ಸ್ ಟು ಎಂಜಾಯ್ ವಿತ್ ಫ್ಯಾಮಿಲಿ, ಬೆಸ್ಟ್ ಹೋಟೆಲ್ಸ್ ಟು ಈಟ್ ವಿತ್ ಫ್ರೆಂಡ್ಸ್, ಬೆಸ್ಟ್ ಮೊಬೈಲ್ ಫೋನ್ಸ್ ಅಂಡರ್ 30,000 rupees. ಸೊ ಇಲ್ಲಿ ಡಬಲ್ ಕೋಟ್ಸ್ ಕೊಟ್ಟಿದ್ವಿ. ರೈಟ್? ಸೊ ಇದರಿಂದ ಏನು ಯೂಸ್ ಆಗುತ್ತೆ ಅನ್ನೋದು ನಾನು ಇನ್ ಪ್ರಾಕ್ಟಿಕಲ್ ಅಪ್ಲಿಕೇಶನ್ ಅಲ್ಲಿ ನನಗೆ ಹೇಳ್ತೀನಿ ಈಗ. ಸೊ ಇಲ್ಲಿ ಸೇ ಫಾರ್ ಎಕ್ಸಾಂಪಲ್ ರಾಮೇಶ್ವರಂ ಕೆಫೆ ಇದೆ. ರೈಟ್? ಅವ್ರದ್ದು ಒಂದು ಇಡ್ಲಿ ಇದೆ, ಇಡ್ಲಿ ಅನ್ನೋ ಪ್ರಾಡಕ್ಟ್ ಇದೆ. ರೈಟ್? ಅವ್ರು ಏನು ಮಾಡ್ತಾರೆ, ಇಡ್ಲಿನ ಅವ್ರು ಸೆಲ್ ಮಾಡ್ಬೇಕು. ಈಗ ಡಿಜಿಟಲ್ ಮೀಡಿಯಂ ಯೂಸ್ ಮಾಡಿಕೊಂಡು ಇಡ್ಲಿ ಸೆಲ್ ಮಾಡಬೇಕು. ಅವ್ರು ಏನು ಮಾಡ್ತಾರೆ, ಗೂಗಲ್ ಆಡ್ಸ್ಗೆ ದುಡ್ಡು ಕೊಟ್ಬಿಟ್ಟು ಒಂದು ಕೀವರ್ಡ್ ಕೊಡ್ತಾರೆ, ಯಾರಾದರೂ ಬೆಸ್ಟ್ ಇಡ್ಲಿ ಟು ಈಟ್ ನಿಯರ್ ಮೀ, ಡಬಲ್ ಕೋಟ್ಸ್. ರೈಟ್? ಈ ಡಬಲ್ ಕೋಟ್ ನಿಮ್ಗೆ ಕಾಣ್ತಿದೆ ಅಲ್ವಾ, ಈ ಡಬಲ್ ಕೋಟ್ ಹಾಕ್ಬಿಟ್ಟು ಬೆಸ್ಟ್ ಇಡ್ಲಿ ಟು ಈಟ್ ನಿಯರ್ ಮೀ ಅಂತ ಟೈಪ್ ಮಾಡಿದ್ರೆ ಅವ್ರು ನನ್ನ ಆಡ್ಸ್ ತೋರಿಸು ಅಂತ ಹೇಳುತ್ತೆ. ರೈಟ್? ನನ್ನ ಪ್ರೀವಿಯಸ್ ವಿಡಿಯೋದಲ್ಲಿ ನಾನು ಬ್ರಾಡ್ ಮ್ಯಾಚ್ ಅಲ್ಲಿ ಬರೀ ಇಡ್ಲಿ ಅಂತ ಹೇಳಿದ್ದೆ ಆ ವಿಡಿಯೋದಲ್ಲಿ ನಾನು. ರೈಟ್? ಬರೀ ಇಡ್ಲಿ ಅಂತ ಕೊಟ್ಟಾಗ ಈ ಪ್ರೋಟೀನ್ಸ್ ಇನ್ ಇಡ್ಲಿ ಅಂತ ಟೈಪ್ ಮಾಡೋರ್ಗೂ ಸಿಗುತ್ತೆ, ಯಾರ್ಯಾರು ಇಡ್ಲಿ ಸೇರಿಸಿ ಏನೇ ಟೈಪ್ ಮಾಡಿದ್ರು ಎಲ್ಲ ಸಿಗುತ್ತೆ. ಇಲ್ಲಿ ಅಡ್ವಾಂಟೇಜ್ ಅನ್ನು ಹೇಳ್ತೀನಿ, ಒಂದು ಫಸ್ಟ್ ಡಿಸ್ಅಡ್ವಾಂಟೇಜ್ ಹೇಳ್ತೀನಿ. ಇಲ್ಲಿ ನೋಡಿ, ಅಕಸ್ಮಾತ್ ಯಾರಾದರೂ ಪ್ರೋಟೀನ್ಸ್ ಇನ್ ಇಡ್ಲಿ ಅಂತ ಟೈಪ್ ಮಾಡಿದ್ರೆ ಅವ್ರಿಗೆ ಆಡ್ಸ್ ಕಾಣಿಸಲ್ಲ. ವೈ? ಇಲ್ಲಿ ಬೆಸ್ಟ್ ಇಡ್ಲಿ ಟು ಈಟ್ ನಿಯರ್ ಮೀ ಅಂತ ನಾನು ಆಗಲೇ ಆ ಇಂಟೆಂಟ್ ನಾನು ಗೂಗಲ್ ಹೇಳಿದ್ದೀನಿ. ಯಾರಾದರೂ ಬೆಸ್ಟ್ ಇಡ್ಲಿ ಟು ಈಟ್ ನಿಯರ್ ಮೀ ಅಂತ ಟೈಪ್ ಮಾಡಿದ್ರೆ ಮಾತ್ರ ನಾನು ಆಡ್ಸ್ ತೋರಿಸು ಅಂತ. ಇದು ಒಂಥರ ಅಡ್ವಾಂಟೇಜ್ ಇದ್ದಂಗೆ ಅಲ್ವಾ? ಇಲ್ಲಿ ನೋಡಿ, ಅಕಸ್ಮಾತ್ ಬೆಸ್ಟ್ ಇಡ್ಲಿ ಟು ಈಟ್ ನಿಯರ್ ಮೀ ಅಂತ ಇದೆ, ಇಲ್ಲೇನು ಟೈಪ್ ಇದೆ, ಪ್ರೋಟೀನ್ಸ್ ಇನ್ ಇಡ್ಲಿ ಅಂತ ಇದೆ. ಇಲ್ಲಿ ನೀವು ಅನ್ಬೋದು ಇಲ್ಲೂ ಇಡ್ಲಿ ಇದೆ, ಇಲ್ಲೂ ಇಡ್ಲಿ ಇದೆ ಅಂತ. ರೈಟ್? ಬಟ್ ಇಲ್ಲಿ ನಾವು ಇಂಟೆನ್ಷನ್ ಏನು ಕೊಟ್ಟಿದ್ದೀವಿ, ಬೆಸ್ಟ್ ಇಡ್ಲಿ ಟು ಈಟ್ ನಿಯರ್ ಮೀ, ಇಲ್ಲಿ ಪ್ರೋಟೀನ್ಸ್ ಇನ್ ಇಡ್ಲಿ ಅಂತ ಇದೆ. ಸೊ ಇದು ಇಂಟೆಂಟ್ ಮ್ಯಾಚ್ ಆಗಲ್ಲ. ಓಕೆನಾ? ಈ ತರ ಫ್ರೇಸ್ ಮ್ಯಾಚ್ ಕೊಡೋದ್ರಿಂದ ನಮ್ಮ ಆಡ್ ರಿಲೆವೆನ್ಸಿ ಜಾಸ್ತಿ ಆಗುತ್ತೆ ಅಂತ ಅರ್ಥ. ರೈಟ್? ಅದೇ ಅಕಸ್ಮಾತ್ ಬೆಸ್ಟ್ ಇಡ್ಲಿ ಟು ಈಟ್ ಇನ್ ಬ್ಯಾಂಗ್ಳೂರ್ ಅಂತ ಟೈಪ್ ಮಾಡಿದ್ರೆ ಅವ್ರಿಗೆ ಆಡ್ ಕಾಣುತ್ತೆ. ರೈಟ್? ಯಾಕಂದ್ರೆ ಟೈಪ್ ಮಾಡ್ತಿರೋಂಥ ವ್ಯಕ್ತಿ ಇಂಟೆನ್ಷನ್ನು, ಕೀವರ್ಡ್ ಇರೋ ಇಂಟೆನ್ಷನ್ ಎರಡು ಒಂದೇನೆ ಇರೋದು. ರೈಟ್? ನೋಡಿ, ಬೆಸ್ಟ್ ಇಡ್ಲಿ ಟು ಈಟ್ ಅಂತ ಇದೆಯಾ, ಇಲ್ಲಿ ಬೆಸ್ಟ್ ಇಡ್ಲಿ ಟು ಈಟ್ ಅಂತ ಇದೆ, ನಿಯರ್ ಮೀ ಅಂತ ಇದೆ, ಇಲ್ಲಿ ಬ್ಯಾಂಗ್ಳೂರ್ ಅಂತ ಇದೆ. ಇಲ್ಲಿ ಆ ವರ್ಡ್ ನಿಯರ್ ಇದ್ರೆ ಆ ಮೀನಿಂಗು, ಅಂದ್ರೆ ಕಸ್ಟಮರ್ ಹುಡುಕ್ತಿರೋಂಥ ಕೀವರ್ಡು, ಕಸ್ಟಮರ್ ಹುಡುಕ್ತಿರೋಂಥ ಸರ್ಚ್ ಟರ್ಮು ಮತ್ತು ಇಲ್ಲಿರುವಂಥ ಕೀವರ್ಡು ನಿಯರ್ ಬೈ ಮೀನಿಂಗ್ ಇದ್ರೆ ನಿಮ್ಗೆ ಆಡ್ಸು ತೋರಿಸುತ್ತೆ. ರೈಟ್? ಅದಕ್ಕೆ ನಾವು ಸಿಮ್ಯಾಟಿಕ್ ಸರ್ಚ್ ಅಂತ ಕರಿತೀವಿ. ಅಂದ್ರೆ ನಿಯರ್ ಬೈ ಟರ್ಮ್ಸ್ ಅಂತ, ನಿಯರ್ ಬೈ ಅಂಡರ್ಸ್ಟ್ಯಾಂಡಿಂಗ್ ಇದೆ. ಸೊ ಇಲ್ಲಿ ನಾವು ಬೆಸ್ಟ್ ಇಡ್ಲಿ ಟು ಈಟ್ ನಿಯರ್ ಮೀ ಆ ಕೀವರ್ಡ್ ಇದೆ, ಇಂಟೆನ್ಷನ್ ಒಂದೇ. ಬೆಸ್ಟ್ ಇಡ್ಲಿ ಟು ಈಟ್ ಇನ್ ಬ್ಯಾಂಗ್ಳೂರ್, ಅದ್ರ ಇಂಟೆನ್ಷನ್ ಒಂದೇ ಇದೆ. ಸೊ ದಟ್ ಈ ಗೂಗಲ್ಗೆ ಇದು ಅರ್ಥ ಆಗುತ್ತೆ ಇಂಟೆನ್ಷನ್ ಏನಿದೆ ಅಂತ. ರೈಟ್? ಬಟ್ ಇದರಲ್ಲಿ ಇಂಟೆನ್ಷನ್ ಅಷ್ಟಿಲ್ಲ. ಪ್ರೋಟೀನ್ಸ್ ಇನ್ ಇಡ್ಲಿ ಡಸಂಟ್ ಮೇಕ್ ಅಬ್ಸಲ್ಯೂಟ್ ಸೆನ್ಸ್. ರೈಟ್? ಇಲ್ಲಿ ಬಿಕಾಸ್ ಇಲ್ಲಿ ಇಡ್ಲಿ ಏನಿದೆ ಮಾತ್ರಕ್ಕೆ ಇವರು ಇಡ್ಲಿ ಇದೆ ಅಂತ ಮಾತ್ರ ಟೈಪ್ ಮಾತ್ರಕ್ಕೆ ಆಡ್ಸ್ ಬರ್ಬೇಕಂತೇನಿಲ್ಲ. ಅಕಸ್ಮಾತ್ ಲಾಸ್ಟ್ ವಿಡಿಯೋದಲ್ಲಿ ಏನಾಗಿತ್ತು, ಬ್ರಾಡ್ ಮ್ಯಾಚ್ ಅಲ್ಲಿ ಇಲ್ಲಿ ಇಡ್ಲಿ ಅಂತ ಕೊಟ್ಟಿದ್ರು, ರಾಮೇಶ್ವರಂ ಕೆಫರ್ ಬರೀ ಇಡ್ಲಿ ಅಂತ ಟೈಪ್ ಮಾಡೋರಿಗೆ ನಾನು ಆಡ್ಸ್ ತೋರಿಸಿದ್ರು. ಬಟ್ ಅನ್ಫಾರ್ಚುನೇಟ್ಲಿ ಪ್ರೋಟೀನ್ಸ್ ಇನ್ ಇಡ್ಲಿ ಅಂತ ಟೈಪ್ ಮಾಡೋರಿಗೆಲ್ಲ ಆಡ್ ಬರೋದು, ವಿಚ್ ಇಸ್ ನಾಟ್ ರಿಲೆವೆಂಟ್. ರೈಟ್?
ಬಟ್ ಫ್ರೇಸ್ ಮ್ಯಾಚಲ್ಲಿ ಏನಾಗುತ್ತೆ, ಈ ಥರ ನೀವು ಒಂದು ಕೀವರ್ಡ್ ಕೊಟ್ಬಿಟ್ಟು ಡಬಲ್ ಕೋಟ್ಸ್ ಹಾಕಿದ್ರೆ, ಈ ಥರ ಕೀವರ್ಡ್ ಕೊಟ್ಬಿಟ್ಟು ಇದ್ರ ಹಿಂದೆ ಮುಂದೆ ನೀವು ಏನೇ ಕೀವರ್ಡ್ ಹಾಕಿದ್ರು ಕಾಂಬಿನೇಷನ್ ನೀವು ಮ್ಯಾಚ್ ತೋರಿಸುತ್ತೆ. ಅಕಸ್ಮಾತ್ ಇಲ್ಲಿ ಬೆಸ್ಟ್ ಇಡ್ಲಿ ಟು ಈಟ್ ನಿಯರ್ ಮೀ ಅಂತ ಇದೆ. ಅಕಸ್ಮಾತ್ ಕಸ್ಟಮರು ಬೆಸ್ಟ್ ಇಡ್ಲಿ ಟು ಈಟ್ ನಿಯರ್ ಮೀ ಅಂಡರ್ ₹50 ಅಂತ ಅಂದರೆ ಆಗೂ ಕೂಡ ಆ್ಯಡ್ ಬರುತ್ತೆ, ರೈಟ್. ಬೆಸ್ಟ್ ಹೈಜಿನಿಕ್ ಇಡ್ಲಿ ಟು ಈಟ್ ನಿಯರ್ ಮೀ ಆಗಲೂ ಕೂಡ ನಿಮ್ಮ ಆ್ಯಡ್ ಬರುತ್ತೆ, ರೈಟ್. ಬೆಸ್ಟ್ ಇಡ್ಲಿ ಫಾರ್ ಟು ಈಟ್ ನಿಯರ್ ಮೀ ವಿತ್ ಮೈ ಫ್ಯಾಮಿಲಿ ಅಂತ ಟೈಪ್ ಮಾಡಿದ್ರು ಕೂಡ ಆಗಲೂ ಕೂಡ ಆ್ಯಡ್ ಬರುತ್ತೆ. ಬಿಕಾಸ್ ಆ ಕೀವರ್ಡ್ ಇಂಟೆನ್ಷನ್ನು ಇಲ್ಲಿ ಟೈಪ್ ಮಾಡೋದು ವರ್ಡ್ ಇಂಟೆನ್ಷನ್ ಕೂಡ ಸೇಮ್ ಇರುತ್ತೆ. ಸೊ ದಟ್ ನಿಮ್ಗೆ ಆ್ಯಡ್ಸ್ ಬರುತ್ತೆ. ಇದೇ ಒನ್ ಆಫ್ ದ ಮೋಸ್ಟ್ ಅಡ್ವಾಂಟೇಜಸ್ ಆಫ್ ಫ್ರೇಸ್ ಮ್ಯಾಚ್. ಬ್ರಾಡ್ ಮ್ಯಾಚ್ ಕಂಪೇರ್ ಮಾಡಿದ್ರೆ ಫ್ರೇಸ್ ಮ್ಯಾಚಲ್ಲಿ ನಿಮಗೆ ಸ್ವಲ್ಪ ರಿಲೆವೆನ್ಸಿ ಜಾಸ್ತಿ ಸಿಗುತ್ತೆ, ರೈಟ್. ಸೊ ಬಟ್ ಡಿಸ್ಅಡ್ವಾಂಟೇಜ್ ಏನು ಗೊತ್ತಾ, ಸ್ವಲ್ಪ ನಿಮಗೆ ಹೈ ಹೈ ಟ್ರಾಫಿಕ್ ಬರಲ್ಲ, ಬಟ್ ದ ಕ್ವಾಲಿಟಿ ಆಫ್ ಟ್ರಾಫಿಕ್ ವಿಲ್ ಬಿ ವೆರಿ ಹೈ. ಓಕೆನಾ, ಬೆಟರ್ ಇರುತ್ತೆ ಆಸ್ ಕಂಪೇರ್ ಟು ಬ್ರಾಡ್ ಮ್ಯಾಚ್ ಕಂಪೇರ್ ಮಾಡಿಕೊಟ್ರೆ. ದ ಕ್ವಾಲಿಟಿ ಆಫ್ ಟ್ರಾಫಿಕ್ ಇನ್ ಫ್ರೇಸ್ ಮ್ಯಾಚ್ ಈಸ್ ಮಚ್ ಮೋರ್ ಬೆಟರ್. ಬಟ್ ಗೂಗಲ್ ಏನು ಹೇಳ್ತಾರೆ ಗೊತ್ತಾ, ಫ್ರೇಸ್ ಮ್ಯಾಚು ಎಕ್ಸಾಕ್ಟ್ ಮ್ಯಾಚ್ ಇದೆಲ್ಲ ಯೂಸ್ ಮಾಡಕ್ಕೆ ಹೋಗ್ಬಿಡಿ, ಬ್ರಾಡ್ ಮ್ಯಾಚ್ ಯೂಸ್ ಮಾಡಿ ಅಂತ ಹೇಳ್ಬಿಡ್ತಾರೆ. ಓಕೆನಾ, ಬಿಕಾಸ್ ಬ್ರಾಡ್ ಮ್ಯಾಚ್ ಯೂಸ್ ಮಾಡೋದ್ರಿಂದ ಅವ್ರಿಗೆ ಜಾಸ್ತಿ ಟ್ರಾಫಿಕ್ ಬರುತ್ತೆ ಆ್ಯಂಡ್ ಇದು PPC ಮಾಡೆಲ್ ಮೇಲೆ ವರ್ಕ್ ಆಗುತ್ತೆ, ಪೇ ಪರ್ ಕ್ಲಿಕ್. ಸೊ ದಟ್ ನಿಮಗೆ ಜಾಸ್ತಿ ಕ್ಲಿಕ್ಸ್ ಆದಾಗ ಗೂಗಲ್ಗೆ ಜಾಸ್ತಿ ದುಡ್ಡು ಹೋಗುತ್ತೆ, ರೈಟ್. ಸೊ ಥಿಂಕ್ ಆಲ್ವೇಸ್ ಗೂಗಲ್ ಈಸ್ ಆಲ್ಸೋ ಎ ಬಿಸ್ನೆಸ್ ಮೇಕಿಂಗ್ ಮಷೀನ್. ಬಟ್ ನೀವು ಸ್ವಲ್ಪ ಹುಷಾರಾಗಿರಬೇಕು. ನಾನು ಯಾವುದೇ ಕ್ಲೈಂಟ್ಸ್ ಕೇಳಿದ್ರು ಫಸ್ಟ್ ಯು ಸ್ಟಾರ್ಟ್ ವಿತ್ ಫ್ರೇಸ್ ಮ್ಯಾಚ್, ಓಕೆನಾ, ಆರ್ ಎಕ್ಸಾಕ್ಟ್ ಮ್ಯಾಚ್. ಎಕ್ಸಾಕ್ಟ್ ಮ್ಯಾಚ್ ಅಂದರೆ ಏನಂತ ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ಹೇಳ್ತೀನಿ, ಓಕೆನಾ. ಮ್ಯಾಚ್ ಟೈಪ್ ಯೂಸ್ ಮಾಡ್ಬೇಕಾದ್ರೆ ಸ್ಟಾರ್ಟಿಂಗಲ್ಲಿ ಐದರ್ ಯೂಸ್ ಫ್ರೇಸ್ ಮ್ಯಾಚ್ ಆರ್ ಎಕ್ಸಾಕ್ಟ್ ಮ್ಯಾಚ್. ಎಕ್ಸಾಕ್ಟ್ ಮ್ಯಾಚ್ ಯೂಸ್ ಮಾಡಿಲ್ಲ ಅಂದ್ರೆ ಅಟ್ಲೀಸ್ಟ್ ಫ್ರೇಸ್ ಮ್ಯಾಚ್ ಅಂತ ಯೂಸ್ ಮಾಡಿ, ಓಕೆನಾ. ಇದು ಒನ್ ಆಫ್ ದ ಬೆಸ್ಟ್. ನಿಮಗೆ ಒಳ್ಳೆ ಕ್ವಾಲಿಟಿ ಟ್ರಾಫಿಕ್ಕು ಸಿಗುತ್ತೆ, ದುಡ್ಡು ಕೂಡ ಸ್ವಲ್ಪ ಸೇವ್ ಆಗುತ್ತೆ, ರೈಟ್. ಸೊ ಇದೇ ಫ್ರೇಸ್ ಮ್ಯಾಚ್ ಅನ್ನೋ ಅಡ್ವಾಂಟೇಜು. ಟ್ರಾಫಿಕ್ ರಿಸ್ಟ್ರಿಕ್ಷನ್ ಆದರೂ ಕೂಡ ಬ್ರಾಡ್ ಮ್ಯಾಚ್ ಕಂಪೇರ್ ಮಾಡಿದ್ರೆ ಇಲ್ಲಿ ಕ್ವಾಲಿಟಿ ಆಫ್ ದ ಟ್ರಾಫಿಕ್ಕು ತುಂಬ ಜಾಸ್ತಿ ಇದೆ, ರೈಟ್, ಆಸ್ ಕಂಪೇರ್ ಟು ಬ್ರಾಡ್ ಮ್ಯಾಚ್, ರೈಟ್. ಐ ಹೋಪ್ ನೀವು ಈ ವಿಡಿಯೋ ಅರ್ಥ ಆಗಿದೆ ಅಂತ ಅನ್ಕೋತೀನಿ ಫ್ರೆಂಡ್ಸ್. ಅಕಸ್ಮಾತ್ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ, ದಯವಿಟ್ಟು ಸಬ್ಸ್ಕ್ರೈಬ್ ಬಟನ್ ಒತ್ತೋದನ್ನ ಮರಿಬೇಡಿ ಆ್ಯಂಡ್ ಪಕ್ಕದಲ್ಲಿರೋ ಬೆಲ್ ಬಟನ್ ನೆಕ್ಕೊಂಡು ಒತ್ತೋದು ಕೂಡ ಮರಿಬೇಡಿ. ಸೊ ದ್ಯಾಟ್ ಈ ವಿಡಿಯೋ ನಿಮಗೆ ರಿಲೀಸ್ ಆದಾಗ, ಹೊಸ ವಿಡಿಯೋಸ್ ಬಂದಾಗ ನಿಮ್ಗೆ ನೋಟಿಫಿಕೇಶನ್ಗೆ ಗೊತ್ತಾಗುತ್ತೆ, ರೈಟ್. ಆ್ಯಂಡ್ ಮೋಸ್ಟ್ ಇಂಪಾರ್ಟೆಂಟ್, ಈ ವಿಡಿಯೋ ನಿಮ್ಗೆ ಇಷ್ಟ ಇದೆ ಅನ್ಕೋತೀನಿ, ಅರ್ಥ ಆಗಿದೆ ಅನ್ಕೋತೀನಿ. ದಯವಿಟ್ಟು ಈ ವಿಡಿಯೋಗೆ ಒಂದು ಲೈಕ್ ಕೊಡಿ, ಸೊ ದ್ಯಾಟ್ ಈ ವಿಡಿಯೋ ಜಾಸ್ತಿ ಜನಕ್ಕೆ ರೀಚ್ ಆಗುತ್ತೆ. ಆ್ಯಂಡ್ ಮೋಸ್ಟ್ ಇಂಪಾರ್ಟೆಂಟ್, ರೀಚ್ ಆದಾಗ ಜಾಸ್ತಿ ಜನಕ್ಕೆ ಈ ಕಾನ್ಸೆಪ್ಟ್ ಅರ್ಥ ಆಗುತ್ತೆ, ನನಗೂ ಕೂಡ ಒಂದು ಮೋಟಿವೇಶನ್ ಸಿಗುತ್ತೆ. ನನಗೆ ಸುಮಾರು ಜನ ರೀಚ್ ಔಟ್ ಆಗ್ತೀರಾ, ನನಗೆ ಈ ವಿಡಿಯೋಸ್ ತುಂಬ ಚೆನ್ನಾಗಿ ಅರ್ಥ ಆಗ್ತಿದೆ, ದಯವಿಟ್ಟು ಇನ್ನೂ ಬೇಗ ವೀಡಿಯೋಸ್ ಮಾಡಿ ಅಂತ. ಖಂಡಿತ ನಾನು ವೀಡಿಯೋಸ್ ಮಾಡ್ತೀನಿ. ಬಟ್ ಏನು ಪ್ರಾಬ್ಲಮ್ ಅಂದರೆ ನನಗೆ ಕ್ವಾಲಿಟಿ ಆಫ್ ದ ವಿಡಿಯೋ ಮಾಡಬೇಕು. ಬಿಕಾಸ್ ನೀವು ಅಕಸ್ಮಾತ್ ನನ್ನ ವಿಡಿಯೋ ಮೇಲೆ ₹10 ಖರ್ಚು ಮಾಡಿದ್ರೆ ನಿಮ್ಗೆ ವಾಪಸ್ ₹10 ನಾನು ಕೊಡ್ಬೋದು. ಬಟ್ ನೀವು ಖರ್ಚು ಮಾಡೋವಂಥ 5 ನಿಮಿಷ 10 ನಿಮಿಷ ಅದು ನನ್ನ ಕೈಲಿ ವಾಪಸ್ ಕೊಡೋಕ್ಕೂ ಆಗೋದಿಲ್ಲ. ಸೊ ಟು ಮೇಕ್ ಇಟ್ ವ್ಯಾಲ್ಯೂಬಲ್, ನೀವು ಏನು ಟೈಮ್ ಸ್ಪೆಂಡ್ ಮಾಡ್ತಿರಲ್ಲ 5-10 ನಿಮಿಷ, ಐ ಶುಡ್ ಮೇಕ್ ಇಟ್ ಸೋ ಫ್ರೂಟ್ಫುಲ್. ಯು ಡೋಂಟ್ ರಿಗ್ರೆಟ್ ದ್ಯಾಟ್, ಓಕೆನಾ. ನೀವು ಸ್ಪೆಂಡ್ ಮಾಡೋವಂಥ ಟೈಮು ನನಗೆ ತುಂಬ ಇಂಪಾರ್ಟೆಂಟು. ನೀವು ಕೊಡೋ ₹10 ₹20 ನಾನು ವಾಪಸ್ ತೀರಿಸ್ಬೋದು. ಬಟ್ ನೀವು ಸ್ಪೆಂಡ್ ಮಾಡೋವಂಥ ಟೈಮ್ ನನ್ನ ವಿಡಿಯೋ ಮೇಲೆ, ಅದು ನಾನು ವಾಪಸ್ ಕೊಡೋಕ್ಕೂ ಆಗೋದಿಲ್ಲ. ನಿಮ್ಮ ಜೀವನದಲ್ಲಿ ನೀವು 10 ನಿಮಿಷ ನನಗೆ ಕೊಡ್ತಾ ಇದ್ದೀರ ಅಂದರೆ ಐ ಶುಡ್ ಮೇಕ್ ಶೋರ್ ಆ ಕೊಡೋ 10 ನಿಮಿಷ ಇಟ್ ಈಸ್ ಮೋಸ್ಟ್ ವ್ಯಾಲ್ಯೂಬಲ್. ಆ ಥರ ಮಾಡಬೇಕಂದ್ರೆ ನಾನು ಕ್ವಾಲಿಟಿ ಕಂಟೆಂಟ್ ಕ್ರಿಯೇಟ್ ಮಾಡಬೇಕು. ಆ್ಯಕ್ಚುಲಿ ನಾನು ಯಾವ ಟೀಮು ನನ್ನ ಜೊತೆ ಯಾರಿಲ್ಲ. ನಾನು ಸಿಂಗಲ್ ಹ್ಯಾಂಡಲ್ಲಿ ಕಾಂಟೆಂಟ್ ಕ್ರಿಯೇಷನಿಂದ ಹಿಡಿದು ಎಡಿಟಿಂಗು ಮತ್ತು ವಿಡಿಯೋ ಪ್ರೊಡಕ್ಷನ್ನು ಎಲ್ಲ ನಾನೇನು ಮಾಡ್ತಾ ಇರೋದು. ಸೊ ಅದಕ್ಕೆ ಟೈಮ್ ಆಗ್ತಿದೆ, ಬಿಕಾಸ್ ನಾನು ಬೇರೆ ಜಾಬು ಕೂಡ ಮಾಡ್ತಾಯಿದ್ದೀನಿ. ಹಾಗಾಗಿ ಅಕಸ್ಮಾತ್ ವಿಡಿಯೋ ತಡ ಆಗ್ತಿದ್ರೆ ದಯವಿಟ್ಟು ಕ್ಷಮೆ ಇರಲಿ. ಬಟ್ ಮಾಡುವಂಥ ಕೆಲಸದಲ್ಲಿ ಭಾಳ ಶ್ರದ್ಧೆ ಭಕ್ತಿಯಿಂದ ಮಾಡ್ತೀನಿ. ನಿಮಗೆ ಏನು ನಾನು ಒಳ್ಳೆ ಕಂಟೆಂಟ್ ಕೊಡಬೇಕಂತಲೇ ಇದು ಮಾಡ್ತಿರೋದು. ಇದ್ರಲ್ಲಿ ಯಾವ ಫಾಲ್ಸ್ ಡಿಸ್ಕ್ಲೇಮರ್ ಇಲ್ಲ. ಖಂಡಿತ ಅಕಸ್ಮಾತ್ ನಿಮ್ಗೆ ಏನಾದರೂ ನಾನು ಅಲ್ಲಿ ಸ್ವಲ್ಪ ನಿಮಗೆ ತಪ್ಪು ಮಾಡ್ತೀನಿ ಅನ್ಸಿದ್ರೆ ದಯವಿಟ್ಟು ನಂಗೆ ರೀಚ್ ಔಟ್ ಆಗಿ ನನ್ನ ತಿದ್ದಿ. ನಾನು ಕೂಡ ಪರ್ಫೆಕ್ಟ್ ಏನಿಲ್ಲ, ನಾನು ಕೂಡ ನಿಮ್ಮಂಗೆ ಕಲಿತಾ ಇರ್ತೀನಿ. ನೀವು ನನ್ನ ಹತ್ರ ಕಲಿತಾ ಇದ್ದೀರಾ, ನಾನು ಬೇರೆ ಕಡೆ ಹೋಗಿ ಕಲ್ತ್ಕೋತೀನಿ, ಓಕೆನಾ. ಆ ಕಲ್ತ್ಕೊಂಡಿದ್ದು ಒಂದು ಲೆಸನ್ ಕೂಡ ಇಲ್ಲಿ ಬಂದು ನಾನು ಹೇಳ್ಕೊಡ್ತೀನಿ, ನನ್ನ ಒಂದು ಭಾಷೆಯಲ್ಲಿ ನಿಮ್ಗೆ ಅರ್ಥ ಆಗಂಗೆ, ರೈಟ್. ಆ್ಯಂಡ್ ಪ್ಲೀಸ್ ವಾಟ್ಸಪ್ ಜಾಯ್ನ್ ಆಗೋದನ್ನ ಮರಿಬೇಡಿ, ಡಿಸ್ಕ್ರಿಪ್ಷನ್ ಹಾಕಿರ್ತೀನಿ. ಆ್ಯಂಡ್ ಈಗ ನಾನು ಕೋರ್ಸ್ ಬಗ್ಗೆ ಹೇಳ್ತಿದ್ದೆ. ಸೊ ನಾನೀಗ 80% ಆ ಕೋರ್ಸ್ ಕಂಪ್ಲೀಟ್ ಆಗಿದೆ. ಸೊ ಈಗ ಬರುವಂಥ ದಿನದಲ್ಲಿ ನವೆಂಬರ್ ಫಸ್ಟ್ ವೀಕ್ ಒಳಗೆ ಸೆಕೆಂಡ್ ವೀಕ್ ಒಳಗೆ ನಾನು ಕೋರ್ಸ್ನ ರಿಲೀಸ್ ಮಾಡ್ತೀನಿ. ಆ ಕೋರ್ಸ್ನ ತೊಗೊಂಡ್ರೆ ನಿಮಗೆ ಗೂಗಲ್ ಆ್ಯಡ್ಸ್ ಬೇಸಿಕ್ಕು, ಓಕೆನಾ. ಬೇಸಿಕ್ ಅಂದರೆ ಇದರಲ್ಲಿ ನಿಮಗೆ ಯಾರು ಮೋಸ ಮಾಡೋಕ್ಕೆ ಚಾನ್ಸೇ ಇಲ್ಲ, ರೈಟ್. ಅಕಸ್ಮಾತ್ ನೀವೇನೋ ಬಿಸ್ನೆಸ್ ಓನರ್ ಆಗಿದ್ದರೆ ನನ್ನ ಒಂದು ನಾಲೆಜ್ನ ತೊಗೊಂಡು ನೀವು ಕ್ಯಾಂಪೇನ್ನ ಸ್ಟಾರ್ಟ್ ಮಾಡ್ಬೋದು ಬೇಸಿಕ್ ಲೆವೆಲಲ್ಲಿ, ರೈಟ್. ಅಕಸ್ಮಾತ್ ನೀವೇನೋ ಏಜೆನ್ಸಿ ಕೊಡ್ತಾ ಇದ್ದೀರಾ, ಇಲ್ಲ ಬೇರೆಯವ್ರಿಗೆ ಕೊಡ್ತಾ ಇದ್ದೀರಾ, ಟ್ರೈನಿಂಗ್ ಕೊಡಬೇಕಂದ್ರೆ ನನ್ನ ಒಂದು ವಿಡಿಯೋ ಮೆಟೀರಿಯಲ್ಸ್ ನಿಮಗೆ ತುಂಬ ಹೆಲ್ಪ್ ಆಗುತ್ತೆ. ಇದು ಯಾವುದೇ ಥರ ಕ್ವಿಕ್ ರಿಚ್ ಸ್ಕೀಮ್, ಅಂದರೆ ಬೇಗ ದುಡ್ಡು ಮಾಡುವಂಥ ಸ್ಕೀಮ್ಗೆ ಇದು ಯಾವುದಕ್ಕೂ ಸೇರೋದಿಲ್ಲ, ಓಕೆನಾ. ಇದು ಏನಂದರೆ ನಿಮ್ಮ ಒಂದು ಫೌಂಡೇಶನ್ ಲೀಡ್ ಆಗುತ್ತೆ. ಅಕಸ್ಮಾತ್ ನೀವು ಇಂಟರ್ವ್ಯೂ ಅಟೆಂಡ್ ಮಾಡಬೇಕು, ಇಲ್ಲ ನೀವು ಆಗಲೇ ಗೂಗಲ್ ಆ್ಯಡ್ಸ್ ಮೇಲೆ ವರ್ಕ್ ಮಾಡ್ತಿರೋ ಕರೆಂಟ್ ಕಂಪ್ನಿಲಿ, ನನ್ನ ಒಂದು ಈ ನಾಲೆಜ್ ನಿಮಗೆ ಅಪ್ಸ್ಕೇಲ್ ಮಾಡೋಕ್ಕೆ ಹೆಲ್ಪ್ ಮಾಡುತ್ತೆ, ರೈಟ್. ಸೊ ದ್ಯಾಟ್ ನಿಮಗೆ ಎಲ್ಲೂ ತಪ್ಪಾಗ್ದಂಗೆ ನಿಮ್ಮ ಒಂದು ಪ್ರೊಸೆಸ್ಸು ಸೈಂಟಿಫಿಕ್ ವೇ ಆಗಿ ನೀವು ಕ್ಯಾಂಪೇನ್ನ ಬಿಲ್ಡ್ ಮಾಡ್ಬೋದು. ಸೊ ಇಲ್ಲಿ
ನಾನು ಹೇಳ್ತಿದ್ದಂಗೆ ಸುಮಾರು ಜನ ಮಾರ್ಕೆಟಲ್ಲಿ ನಾನು ಅಬ್ಸರ್ವ್ ಮಾಡ್ತಾ ಇದ್ದೀನಿ. ಸುಮಾರು ಜನ ಎಲ್ಲರೂ ಬಂದು ಈ ಕೋರ್ಸ್ ತಗೊಳ್ಳಿ, ಆ ಕೋರ್ಸ್ ತಗೊಳ್ಳಿ ಅಂತ ಅಂತಾರೆ. ಅದು ತಗೊಂಡು ಹೇಳ್ತಾರೆ ಇದರಿಂದ ನಾನು 1,00,000 ಮಾಡ್ತಾ ಇದೀನಿ, 2,00,000 ಮಾಡ್ತಾ ಇದೀನಿ ಅಂತ. ದಯವಿಟ್ಟು ಆ ಥರ ಒಂದು ಸ್ಕ್ಯಾಮ್‌ಗೆ ಬೀಳೋಕೆ ಹೋಗ್ಬೇಡಿ. ಸುಮಾರು ಜನ ಬೆಟ್ಟಿಂಗ್ ಆ್ಯಪ್ಸಲ್ಲಿ ಇನ್ವಾಲ್ವ್ ಆಗ್ಬಿಟ್ಟು ನಾನು ತಿಂಗಳ ನಾನು ದುಡ್ಡು ಮಾಡಬೇಕು. ದಯವಿಟ್ಟು ನೀವು ಏನೇ ಬಿಸ್ನೆಸ್ ಮಾಡಿದ್ರು ನಿಮ್ಮ ತಿಂಗಳ ಖರ್ಚಾಗ್ಲಿ ಅಂದ್ಬಿಟ್ಟು ಬಿಸ್ನೆಸ್ ಮಾಡಬೇಡಿ. ಓಕೆನಾ? ನಿಮ್ಮ ಒಂದು ಜೀವನಕ್ಕೆ, ಒಂದು ಕರಿಯರ್‌ಗೆ, ನಿಮ್ಮ ಫ್ಯೂಚರ್ ಜನರೇಷನ್‌ಗೆ ಅವರಿಗೊಂದು ದಾರಿ ಆಗೋಕ್ಕೆ ವೆಲ್ತ್ ಕ್ರಿಯೇಟ್ ಮಾಡಿ. ಓಕೆನಾ? ಯಾರ ಹತ್ರನ ದುಡ್ಡಿದೆ, ದುಡ್ಡಿದೆ ಅಂತಾರೋ ಅವ್ರ ಹತ್ರ ನಿಜವಾಗ್ಲೂ ಆಕ್ಚುಲಿ ದುಡ್ಡಿರೋದಿಲ್ಲ. ಬಿಕಾಸ್ ಮನಿ ಆಲ್ವೇಸ್ ಸ್ಪೀಕ್ಸ್ ಅಂಡ್ ವೆಲ್ತ್ ಡಸಂಟ್ ಸ್ಪೀಕ್. ಇದು ಇಂಗ್ಲಿಷಲ್ಲಿ ಒಂದು ಗಾದೆ ಇದೆ. ಓಕೆನಾ? ದಯವಿಟ್ಟು ಆ ಥರ ಒಂದು ಸ್ಕ್ಯಾಮ್‌ಗೆ ಬೀಳಕ್ಕೆ ಹೋಗ್ಬೇಡಿ. ನೀವು ಯಾವುದೇ ಏಜೆನ್ಸಿಗೆ ಹೋದ್ರೆ ಅವ್ರು ನಿಮ್ಗೆ ಪ್ರಾಮಿಸ್ ಮಾಡ್ತಾರೆ, ಆ ಥರ ಮಾಡ್ತೀನಿ, ಈ ಥರ ಮಾಡ್ತೀನಿ. ದಯವಿಟ್ಟು ಅದಕ್ಕೆ ಬೀಳಕ್ಕೆ ಹೋಗ್ಬೇಡಿ. ಯಾರು ಏನೇ ಮಾಡಿದ್ರು ನಿಮ್ಮ ಪ್ರಯತ್ನ ಇರ್ಬೋದು. ನಾನು ಅಷ್ಟೇ, ನನ್ನ ಕೋರ್ಸಲ್ಲಿ ನಾನು ಎಲ್ಲ ಕಡೆ ಅದೇ ಹೇಳೋದು. ನನ್ನ ಕೋರ್ಸ್ ನಿಮಗೆ ಫೌಂಡೇಶನ್ ಹೆಲ್ಪ್ ಮಾಡುತ್ತೆ. ಬಟ್ ಎಂಡ್ ಆಫ್ ದಿ ಡೇ ಇಂಟರ್ವ್ಯೂಲಿ ಹೋಗಿ ನೀವು ಹೆಂಗೆ ಪರ್ಫಾರ್ಮ್ ಮಾಡ್ತೀರಾ ಅನ್ನೋದು ನಿಮ್ಮ ಮೇಲೆ ಡಿಪೆಂಡ್ ಇರುತ್ತೆ. ಇಂಟರ್ವ್ಯೂಲಿ ಏನು ಕ್ವೆಶ್ಚನ್ಸ್ ಕೇಳ್ಬೋದು, ಅದಕ್ಕೆ ಹೆಂಗೆ ಆನ್ಸರ್ ಮಾಡ್ಬೋದು ಅನ್ನೋ ಅಷ್ಟೇ ಮಾತ್ರ ಹೇಳ್ಬೋದು. ಬಟ್ ಆ ಆಪರ್ಚುನಿಟಿ ದಕ್ಕಿಸ್ಕೊಳ್ಳೋಕ್ಕೆ ಹೇಗೆ ಮಾಡ್ಬೇಕು ಅನ್ನೋದು ನಿಮಗೆ ಕೈ ಬಿಟ್ಟಿರುತ್ತೆ, ರೈಟ್? ಸೊ ನನ್ನ ಕೋರ್ಸ್ ನೀವು ತಗೋತಿದ್ದೀರಾ ಅಂದರೆ ದಯವಿಟ್ಟು ಇದನ್ನ ಎಕ್ಸ್ಪೆಕ್ಟ್ ಮಾಡಿ, ಇದನ್ನ ಎಕ್ಸ್ಪೆಕ್ಟ್ ಮಾಡ್ಕೊಂಬರಿ. ಏನಂದ್ರೆ ನನಗೆ ಒಂದು ನಾಲೆಜ್ ಸಿಗುತ್ತೆ. ಓಕೆ, ಈ ನಾಲೆಜ್ ತಗೊಂಡು ನಾನು ಒಂದು ಏಜೆನ್ಸಿ ಕೆಲಸ ಸೇರ್ಬೋದು. ಆ ಕೆಲಸದ ಎಕ್ಸ್ಪೀರಿಯನ್ಸ್ ತಗೊಂಡು ನಂದೇ ಒಂದು ಸ್ವಂತ ಉದ್ಯೋಗ ಮಾಡ್ಬೋದು ಅನ್ನೋ ಒಂದು ಫ್ಯೂಚರ್ ಪರ್ಸ್ಪೆಕ್ಟಿವ್ ಇಟ್ಕೊಂಡು ನನ್ನ ಕೋರ್ಸಿಗೆ ಬನ್ನಿ. ರೈಟ್? ಅಕಸ್ಮಾತ್ ನಾನು ಓಕೆ ಕೋರ್ಸ್ ತೊಗೊಂಡಿದ ತಕ್ಷಣ ನೆಕ್ಸ್ಟ್ ಮುಂದಿನ ತಿಂಗಳಿಂದಾನೇ ನಾನು 1,00,000 ದುಡಿಯೋಕ್ಕೆ ಸ್ಟಾರ್ಟ್ ಮಾಡ್ತೀನಿ. ಹೈಲಿ ಇಂಪಾಸಿಬಲ್ ಇದೆ ಸ್ನೇಹಿತರೆ. ಓಕೆನಾ? ಲೆಟ್ ಮಿ ಬಿ ವೆರಿ ಪ್ರಾಕ್ಟಿಕಲ್ ಆ್ಯಂಡ್ ಹಾನೆಸ್ಟ್ ವಿತ್ ಯು, ರೈಟ್? ಸೊ ಆಮೇಲೆ ಇದು ಅಷ್ಟೇ, ದಯವಿಟ್ಟು ಯಾವುದೇ ಒಂದು ಸ್ಕೀಮಿಗೆ ಬೀಳಕ್ಕೆ ಹೋಗಬೇಡಿ. ನಾನು ಸುಮಾರು ಜನ ನಾನು ನೋಡ್ತೀನಿ, ಸರ್ ಇದ್ರಲ್ಲಿ ತಿಂಗಳಲ್ಲಿ 10,000 20,000 ಮಾಡ್ಬೋದಾ ಅಂತ. ನಾನು ಆಮೇಲೆ ಅವ್ರ ಮೈಂಡ್ ಸೆಟ್ ಹೆಂಗಿರುತ್ತೆ ಗೊತ್ತಾ? ಆ ತಿಂಗಳ ಖರ್ಚಿಗೆ ದುಡ್ಡು ಬೇಕು ಅನ್ನೋದಕ್ಕೋಸ್ಕರ ಸೈಡ್ ಬಿಸ್ನೆಸ್ ಮಾಡ್ತಾರೆ. ದಯವಿಟ್ಟು ಆ ಥರ ಇದ್ರಾಗ ಬಿಸ್ನೆಸ್ ಮಾಡಕ್ಕೆ ಹೋಗ್ಬೇಡಿ. ಓಕೆನಾ? ಏನಾದರೂ ಒಂದು ಲೆಗಸಿ ಬಿಡಬೇಕು, ಏನಾದರೂ ಒಂದು ವ್ಯಾಲ್ಯೂ ಆ್ಯಡ್ ಮಾಡುವಂಥ ನಿಮ್ಮ ಹತ್ರ ಒಂದು ಕಂಟೆಂಟ್ ಇದ್ರೆ ಅದನ್ನು ಕೊಡಿ. ವ್ಯಾಲ್ಯೂ ಆ್ಯಡ್ ಮಾಡುವಂಥ ನಿಮ್ಮ ಹತ್ರ ಒಂದು ಪ್ರಾಡಕ್ಟ್ ಸರ್ವಿಸ್ ಇದ್ರೆ ಅದನ್ನ ನೀವು ಸಮಾಜಕ್ಕೆ ಕೊಡಿ. ನಿಮ್ಮ ಬ್ಯಾಂಕಲ್ಲಿ ಎಷ್ಟು ದುಡ್ಡಿದೆಯಲ್ಲ, ಅದೇನಿರುತ್ತಂದ್ರೆ ನೀವು ಸಮಾಜಕ್ಕೆ ಎಷ್ಟು ಕೊಡುಗೆ ಕೊಟ್ಟಿದ್ದೀರಾ ಅನ್ನೋದ್ರ ಮೇಲೆ ಡಿಪೆಂಡ್ ಇರುತ್ತೆ. ಅಕಸ್ಮಾತ್ ನೀವು ಸಮಾಜಕ್ಕೆ ಜಾಸ್ತಿ ಕೊಡುಗೆ ಕೊಟ್ರೆ ಸಮಾಜ ನಿಮ್ಗೆ ಜಾಸ್ತಿ ದುಡ್ಡು ಕೊಡುತ್ತೆ, ರೈಟ್? ಇಟ್ ಈಸ್ ವೆರಿ ಆಸ್ ಸಿಂಪಲ್ ಆಸ್ ದ್ಯಾಟ್. ಸುಮಾರು ಜನ ನಂಗೆ ಟೈಪಿಂಗ್ ಜಾಬು ಅದು ಇದರಿಂದ ಕೇಳಕ್ಕೆ ಟ್ರೈ ಮಾಡ್ತಾರೆ. ದಯವಿಟ್ಟು ಆ ಥರ ನಂಗೆ ರೀಚ್ ಔಟ್ ಮಾಡಬೇಡಿ. ನಾನು ಆ ಥರ ವ್ಯಕ್ತಿ ಅಲ್ಲ. ಓಕೆನಾ? ನನಗೆ ಏನಂದ್ರೆ ಸ್ಕಿಲ್, ಯಾರು ಸ್ಕಿಲ್ ಇರಲ್ಲ ಅವ್ರ ಸ್ಕಿಲ್ ಅಪ್ ಸ್ಕಿಲ್ಸ್ ಮಾಡಿ ನಾನು ಅವ್ರಿಗೊಂದು ದಾರಿ ಮಾಡ್ಕೊಡ್ಬೇಕು ಅಷ್ಟೇ ನಾನು. ಓಕೆನಾ? ಇಲ್ಲಿ ಯಾವುದೇ ಥರ ಕ್ವಿಕ್ ರೀಚ್ ಸ್ಕೀಮು, ನಾನು ಇಲ್ಲಿ ಜಾಸ್ತಿ ದುಡ್ಡು ಮಾಡ್ಬೋದು ಅನ್ನೋದು ದಯವಿಟ್ಟು ಆ ಮೈಂಡ್ ಸೆಟ್ ಇಟ್ಕೋಬೇಡಿ. ಓಕೆನಾ? ದುಡ್ಡು ಮಾಡೋದ್ರಲ್ಲಿ ತಪ್ಪಿಲ್ಲ. ಬಟ್ ಆ ಮಾಡೋ ದಾರಿ ಇದೆಯಲ್ಲ ಅದು ತುಂಬಾ ಇಂಪಾರ್ಟೆಂಟ್. ಓಕೆನಾ? ದುಡ್ಡು ಹೆಂಗ್ ಮಾಡಬೇಕು? ಫಸ್ಟು ಸ್ಕಿಲ್ ಸೆಟ್, ರೈಟ್? ನಮ್ಮ ಸಮಾಜಕ್ಕೆ ನಾವು ಯಾವಾಗ ಸೇವೆ ಮಾಡ್ಬೋದು? ನಮ್ಮ ಹತ್ರ ಸ್ಕಿಲ್ ಸೆಟ್ ಇದ್ದಾಗ. ನಮ್ಮ ಸ್ಕಿಲ್ ಸೆಟ್ ಯೂಸ್ ಮಾಡ್ಕೊಂಡು ಬಿಸ್ನೆಸ್ ಪ್ರಾಬ್ಲಮ್ಸ್ ಏನಿರುತ್ತೆ, ಅವ್ರು ಬಿಸ್ನೆಸ್ ಪ್ರಾಬ್ಲಮ್ ಸಾಲ್ವ್ ಮಾಡಿದಾಗ ಅವ್ರು ನಮ್ಗೆ ದುಡ್ಡು ಕೊಡ್ತಾರೆ. ಆ ದುಡ್ಡು ತಗೊಂಡು ನಾವು ಬ್ಯಾಂಕ್ ಹಾಕ್ತೀವಿ. ಅದೇ ರಿಫ್ಲೆಕ್ಷನ್. ಅಕಸ್ಮಾತ್ ನಿಮ್ಮ ಬ್ಯಾಂಕಲ್ಲಿ ದುಡ್ಡಿಲ್ಲ ಅಂದ್ರೆ ಇಷ್ಟೇ ಅರ್ಥ ಮಾಡ್ಕೊಳ್ಳಿ, ನೀವು ಸಮಾಜಕ್ಕೆ ಏನೂ ಕೊಡುಗೆ ಕೊಟ್ಟಿಲ್ಲ ಅಂತ ಅರ್ಥ. ಸಮಾಜಕ್ಕೆ ನೀವೇನಾದ್ರು ಕೊಡುಗೆ ಕೊಟ್ರೆ ಸಮಾಜ ಪ್ರಾಬ್ಲಮ್ ಸಾಲ್ವ್ ಆಗಿದೆ ಅಂದ್ಬಿಟ್ಟು ನಿಮ್ಗೊಂದು ಹಣ ಕೊಡ್ತಾರೆ. ಇದು ಜಗತ್ತಿನ ನಿಯಮ ಇದು, ರೈಟ್? ನಾವು ಅಂತೀವಿ ತುಂಬಾ ಜನ ಅಂಬಾನಿ ಅವರಷ್ಟು ಯಾಕೆ ಶ್ರೀಮಂತರಿದ್ದಾರೆ ಅಂದ್ರೆ ಅಂಬಾನಿ ಅವರು ತುಂಬಾ ವ್ಯಾಲ್ಯೂ ಆಡ್ ಮಾಡಿದ್ದಾರೆ. ಆ ವ್ಯಾಲ್ಯೂ ಆಡ್ ಮಾಡಿರೋದಕ್ಕೆ ಅವ್ರ ಬ್ಯಾಂಕ್ ಬ್ಯಾಲೆನ್ಸ್ ಆ ಥರ ಇರೋದು, ರೈಟ್? ಇದು ಯಾವುದೇ ಬಿಸ್ನೆಸ್ ಆಗಲಿ, ನಿಮ್ಮ ಬ್ಯಾಂಕ್ ಬ್ಯಾಲೆನ್ಸ್ ಇಸ್ ಅ ರಿಫ್ಲೆಕ್ಷನ್ ಆಫ್ ವ್ಯಾಲ್ಯೂ ಯು ಹ್ಯಾವ್ ಆಡೆಡ್ ಟು ದ ಸೊಸೈಟಿ. ಓಕೆನಾ? ಈ ಸೊಸೈಟಿಗೆ ನೀವು ವ್ಯಾಲ್ಯೂ ಯಾವಾಗ ಆಡ್ ಮಾಡ್ತೀವಿ ಗೊತ್ತಾ? ನಿಮ್ಮ ಹತ್ರ ಸ್ಕಿಲ್ ಸೆಟ್ ಇದ್ದಾಗ. ನೀವು ಫಸ್ಟು ಸ್ಕಿಲ್ ಸೆಟ್ ಕಲ್ತ್ಕೊಳ್ಳಿ, ರೈಟ್? ಇದು ನನ್ನ ಒಂದು ಕೋರ್ಸ್ ನಿಮಗೆ ಫೌಂಡೇಶನ್ಗೆ ಹೆಲ್ಪ್ ಮಾಡುತ್ತೆ ಅಷ್ಟೇ. ಓಕೆನಾ? ಫೌಂಡೇಶನ್ ಹೆಲ್ಪ್ ಮಾಡಿಕೊಂಡು ಆ ನಾಲೆಡ್ಜ್ ಯೂಸ್ ಮಾಡಿಕೊಂಡು ನೀವು ಎಫರ್ಟ್ ಹಾಕಿ, ರೈಟ್? ಇದ್ರ ಮೇಲೆ ಏನಿದೆ ಅನ್ನೋದು ಆ ಕ್ಯೂರಿಯಾಸಿಟಿ ತಿಳ್ಕೊಳ್ಳಿ. ಮಾರ್ಕೆಟಿಂಗಲ್ಲಿ ಕ್ಯೂರಿಯಾಸಿಟಿ ವರ್ಕ್ ಆಗುತ್ತೆ. ಇದ್ರಲ್ಲಿ ಯಾವುದು ಪರ್ಫೆಕ್ಟ್ ಇದೆ ಅಂತಲ್ಲ. ಅಕಸ್ಮಾತ್ ನಾನು ಕೋರ್ಸ್ ತಗೊಂಡ ತಕ್ಷಣ ನೀವೆಲ್ಲ ಫಿನಿಶ್ ಮಾಡಿದ ತಕ್ಷಣ ನಾಳೆ ದಿನ ಕ್ಯಾಂಪೇನ್ ಹಾಕ್ಬಿಟ್ಟು ಸೂಪರ್ ಹಿಟ್ ಆಗುತ್ತೆ ಅಂತ ನಾನು ಯಾವತ್ತೂ ಹೇಳೋಲ್ಲ. ಯಾವತ್ತೂ ಆಗೋದಿಲ್ಲ ಆ ಥರ, ರೈಟ್? ಅದರಲ್ಲಿ ಹಲವಾರು ಎ-ಬಿ ಟೆಸ್ಟಿಂಗ್ ಅಂತ ಇರುತ್ತೆ. ಆ ಎ-ಬಿ ಟೆಸ್ಟಿಂಗ್ ಅಂದ್ರೆ ನಾನು ವಿಡಿಯೋದಲ್ಲಿ ಕಂಪ್ಲೀಟ್ ಆಗಿ ಹೇಳಿದ್ದೀನಿ. ನಾನು ಹಲವಾರು ಯೂಟ್ಯೂಬ್ ಚಾನಲ್ ಕೂಡ ಹೇಳಿದ್ದೀನಿ, ರೈಟ್? ಸೊ ದಯವಿಟ್ಟು ಈ ಥರ ಸ್ಕೀಮಿಗೆ ಬೀಳಕ್ಕೆ ಹೋಗಬೇಡಿ. ಕಷ್ಟಪಡಿ, ಕಲ್ತ್ಕೊಳ್ಳಿ, ರೈಟ್? ಸ್ವಲ್ಪ ಕೈ ಸುಟ್ಕೊಳ್ಳಿ, ರೈಟ್? ಕೈ ಸುಟ್ಕೊಳ್ದೇ ಇದ್ರೆ ಯಾವ ಮನುಷ್ಯನು ಇಲ್ಲಿವರೆಗೂ ಮುಂದಕ್ಕೆ ಹೋಗಿಲ್ಲ. ನಾನು ಕೈ ಸುಟ್ಕೊಂಡಿದ್ದಕ್ಕೆ ಇವತ್ತು ನಾನು ಈಸಿಯಾಗಿ ಅರ್ಥ ಮಾಡ್ಸೋಕ್ಕಾಗಿದ್ದು, ರೈಟ್? ನನ್ನ ವಿಡಿಯೋ ನಿಮಗೆ ಕೈ ಸುಡದೇ ಇರೋಂಗೆ, ಅಂದರೆ ಕೈ ಸುಡದೇ ಇರೋಂಗೆ ಹೇಳಲ್ಲ, ಸ್ವಲ್ಪ ಕಡಿಮೆ ಕೈ ಸುಡುತ್ತೆ ಅಷ್ಟೇ, ರೈಟ್? ಬಟ್ ಎಂಡ್ ಆಫ್ ದಿ ಡೇ ನೀವು ಕಲ್ತ್ಕೋಬೇಕು, ನೀವು ಎಫರ್ಟ್ ಹಾಕ್ಬೇಕು, ರೈಟ್? ಆಲ್ವೇಸ್ ಕಮ್ ವಿತ್ ದ ಮೈಂಡ್ ಸೆಟ್ ಇನ್ವೆಸ್ಟ್ ಮಾಡಬೇಕು, ಕಲಿಬೇಕು. ಓಕೆನಾ? ನೀವು ಏನೇ ದುಡಿದ್ರೂ ಅದು ಸ್ವಲ್ಪ ಪೋರ್ಷನ್ನು ನೀವು ಕಲಿಯೋದು ರೆಡಿ. ನನಗೇನು ಸ್ಯಾಲ್ರಿ ಬರುತ್ತಲ್ಲ, ವರ್ಷಕ್ಕೆ ನಾನು ₹1,00,000 ಖರ್ಚು ಮಾಡ್ತೀನಿ ಓನ್ಲಿ ಟು ಲರ್ನ್, ರೈಟ್? ನಾನು ಬೇರೆ ಬೇರೆ ಕೋರ್ಸಸ್ ತಗೋತೀನಿ, ಬೇರೆ ಬೇರೆ ಮೆಂಟರ್‌ಶಿಪ್ ಅಂತ ತಗೋತೀನಿ. ಕೆಲವೊಂದು ಕೇಸ್ ಸ್ಟಡಿಗಳು ಇಂಟರ್ನೆಟ್ ಸಿಗುತ್ತೆ. ಆ ಕೇಸ್ ಸ್ಟಡಿನ ಡೌನ್ಲೋಡ್ ಮಾಡ್ತೀನಿ. ಕೆಲವೊಂದು ಮೆಂಟರ್ಸ್‌ನ ಮೀಟ್ ಆಗ್ತೀನಿ. ಸೊ ಈ ಥರ ಎಲ್ಲ ನಾನು ಮೀಟ್ ಆದಾಗ ಅವ್ರ ಹತ್ರ ಹಲವಾರು ಇನ್ಫಾರ್ಮೇಷನ್ ಬರುತ್ತೆ. ಬಟ್ ನಾನು ಅವ್ರ ಹತ್ರ ಸುಮ್ಮನೆ ಖಾಲಿ ಕೊಡೋವಾಗ ನಾನು ಖಂಡಿತ ಸ್ವಲ್ಪ ದುಡ್ಡು ಕೊಟ್ಬಿಟ್ಟು ಆ ಗುರುದಕ್ಷಿಣೆ ಅಂತ ಕೊಡ್ತೀನಿ. ದುಡ್ಡು ಅಂತಲ್ಲ, ಆ ಗುರುದಕ್ಷಿಣೆ ಕೊಟ್ಬಿಟ್ಟು ನಾನು ಆ ವಿಡಿಯೋನ ಅವ್ರಿಗೇನು ಆ ಮೆಂಟರ್‌ಶಿಪ್ ಕೊಡ್ತಾರಲ್ಲ ನನಗೆ ಅದನ್ನ ನಾನು ಕಲ್ತ್ಕೋತೀನಿ. ಅದನ್ನ ಕಲ್ತ್ಕೊಂಡು ನನ್ನ ಕ್ಲೈಂಟ್ಸಿಗೆ ನಾನು ಸರ್ವ್ ಮಾಡ್ತೀನಿ.
ರೈಟ್? ಸೊ ನೀವು ಕೂಡ ಇದೇ ತರ ಮೈಂಡ್ ಸೆಟ್ ಬಂದಾಗ ನಿಮಗೂ ಕೂಡ ಬೇಗ ಬೇಗ ಜಾಸ್ತಿನ ಕ್ಲೈಂಟ್ಸ್ ಸಿಗ್ತಾರೆ. ನಿಮ್ಮ ಹಣ ಕೂಡ ಜಾಸ್ತಿ ಆಗುತ್ತೆ. ರೈಟ್? ಇದು ಒಂದು ಹಣ ಸಂಪಾದನೆ ಮಾಡೋ ರೀತಿ. ಫಸ್ಟ್ ಲರ್ನ್ ಮಾಡಬೇಕು, ಆಮೇಲೆ ಅರ್ನ್ ಮಾಡಬೇಕು. ಫಸ್ಟ್ ಕಲಿಕೆ, ಆಮೇಲೆ ದುಡಿಮೆ. ರೈಟ್? ಐ ಹೋಪ್ ನಿಮ್ಗೆ ಈ ವಿಡಿಯೋ ಅರ್ಥ ಆಗಿದೆ ಅನ್ಕೋತೀನಿ. ನನ್ನ ಸ್ಮಾಲ್ ಮೆಸೇಜ್, ದಯವಿಟ್ಟು ಈ ತರ ಸ್ಕ್ಯಾಮ್ ಬೀಳಕ್ಕೆ ಹೋಗ್ಬೇಡಿ. ನನ್ನ ಬರುವಂತ ವಿಡಿಯೋದಲ್ಲಿ ನಾನು ಕಂಪ್ಲೀಟ್ ಆಗಿ ಹೇಳ್ತೀನಿ. ಸೊ ಇಲ್ಲಿವರೆಗೂ ವಿಡಿಯೋ ನೋಡಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್. ನಾನು ನಿಮಗೆ ನೆಕ್ಸ್ಟ್ ವಿಡಿಯೋ ಸಿಗ್ತೀನಿ. ಅಲ್ಲಿವರೆಗೂ ಥ್ಯಾಂಕ್ ಯು ಸೋ ಮಚ್. ಬೈ ಬೈ.